ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪೂಜಾ, ಅಷ್ಟು ಕಷ್ಟದ ಮಧ್ಯದಲ್ಲೂ ಆ ಮುಖದಲ್ಲಿ ನಗು ಹೇಗೆ ತರೋದಕ್ಕೆ ಸಾಧ್ಯ? ನಾನು ಈ ಸ್ಟೇಜಿಗೆ ಬರಬೇಕಂದ್ರೆ ನಮ್ಮಮ್ಮ 4 ಕಿಲೋಮೀಟರ್ ಡ್ಯಾನ್ಸ್ ಕ್ಲಾಸ್ಗೆ ನಡ್ಕೊಂಡು ಹೋಗಿ ಬಿಡ್ತಿದ್ರು. ಬಟ್ ನಮ್ಮಮ್ಮ ನಮ್ಮಪ್ಪ ನೈಟೆಲ್ಲ ಅಲ್ಲೇ ಬಿಟ್ಟು ಕಷ್ಟ ಬಿದ್ದು ಡ್ಯಾನ್ಸ್ ಕಲಿಸಿ. ನಂದೊಂದು ಆಸೆ, 4 ಕಿಲೋಮೀಟರ್ ಕರ್ಕೊಂಡು ಹೋಗಿ ನಡ್ಕೊಂಡು ಹೋಗಿ ಆ ತಂದೆ ತಾಯಿ ಮಗುನ ಡಾನ್ಸ್ ಮತ್ತೆ ಕ್ಲಾಸಿಗೆ ನೈಟ್ ಅಲ್ಲೇ ಬಿಟ್ಟಾಗ ನಮ್ಮಮ್ಮ ಸೈಕಲ್ ಹಾಕೊಂಡು ಬಾಕ್ಸ್ ತಗೊಂಡು ಬಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ನೀನು TV ಶೋಗೆ ಟ್ರೈ ಮಾಡಬೇಕು ಅಂತೇಳಿ ಎಷ್ಟು ಕಷ್ಟ ಬಿದ್ದು ಹೇಳ್ತಿದ್ಲು. ಬಟ್ ನಮ್ಮಮ್ಮನ ಮಾತು ನಾನು ಕೇಳ್ತಿದ್ದೆ, ಅದೇ ಥರ ನಡ್ಕೊಂಡು ಹೋಗ್ತಿದ್ದೆ ನಮ್ಮಮ್ಮನ ಮಾತು ಕೇಳಿ. ಇವತ್ತು ಹೆಮ್ಮೆಯಿಂದ ಆ ತಂದೆ ತಾಯಿ ಕೈ ಹಿಡ್ಕೊಂಡು ಸ್ಟೇಜ್ ಮೇಲೆ ಕರ್ಕೊಂಬಾ ಪೂಜಾ. ಈ ಪೂಜಾ ಈ ವೇದಿಕೆ ಹತ್ತೋದಕ್ಕೆ ಕಾರಣನೇ ನೀವಿಬ್ರು. ಸೊ ಈ ಮೊದಲ ಚಪ್ಪಾಳೆ ಈ ತಂದೆ ತಾಯಿಗೆ ಸಲ್ಬೇಕು. ಎಷ್ಟು ನಮ್ಗೆಲ್ಲ ಕೆಲವೊಂದ್ಸಲಿ ಒಂದ್ ಮನೇಲಿ 5 ರೂಮ್ಗಳಿದ್ರೆ 4 ರೂಮಲ್ಲೂ TV ಇರುತ್ತೆ. ಇವತ್ತು ವಿಶ್ವದಾದ್ಯಂತ ಕನ್ನಡಿಗರು ಈಕೆ ಪರ್ಫಾರ್ಮೆನ್ಸ್ನ ನೋಡ್ತಾ ಇದ್ದಾರೆ, ಆದ್ರೆ ಅವ್ರ ಮನೇಲಿ ನೋಡೋದಕ್ಕೆ ಒಂದು TV ಇಲ್ಲ. ಅಮ್ಮ, ನೀವು ಹೇಳಿದ್ರಿ ಗೊತ್ತಾ, ನಿಮ್ಮ ಮನೇಲಿ ಅವಳ ಪರ್ಫಾರ್ಮೆನ್ಸ್ ನೋಡೋದಕ್ಕೆ TV ಇಲ್ಲ ಅಂತ ಹೇಳಿ. ಆದ್ರೆ ನಿಮ್ಮ ಕಣ್ಗಳ ಮೂಲಕ ಕೋಟ್ಯಾಂತರ ಕನ್ನಡಿಗರು ಆಕೆ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇದ್ದಾರೆ. ಎಲ್ಲರ ಟಿವಿಲಿ ನಿಮ್ಮ ಮಗಳು ಬರ್ತಾ ಇದ್ದಾಳೆ ಇವತ್ತು. ಆ ವಿಡಿಯೋದಲ್ಲಿ ಅವ್ರ ಮನೆ ನೋಡಿದೆ, ಆ ಮಗು ಮಾತಾಡಿದ್ ನೋಡಿದೆ, ಅವ್ರ ತಂದೆ ಕೆಲಸ ಮಾಡ್ತಾ ಇರೋದಾಗ್ಲಿ, ಅವ್ರ ತಾಯಿ ಎಲ್ಲ ನೋಡಿದೆ. ನನ್ಗೆ ಆ ವಿಡಿಯೋದಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣಿದ್ ಮೇಡಮ್. ಎಷ್ಟೇ ಕಷ್ಟ ಏನೇ ಇದ್ರು ಆ ಮಗು ಸ್ಕೂಲಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಇಡೀ ಸ್ಕೂಲ್ ಚಪ್ಪಾಳೆ ಹೊಡಿತಿತ್ತಲ್ಲ, ನನ್ಗೆ ಆ ಚಪ್ಪಾಳೆ ಮಾತ್ರ ದೊಡ್ಡದಾಗಿ ಕಾಣ್ತಾ ಇತ್ತು. ಪ್ರತಿಭೆಗಿನ ಶ್ರೀಮಂತಿಕೆನೇ ಇಲ್ಲ, ಬೇರೆ ಯಾವ ಶ್ರೀಮಂತಿಕೆ ಇಲ್ಲ. TV ಇದೆಲ್ಲ ಆ ಮಗು ನನಗೆ ಗೊತ್ತಿರಂಗೆ ಏನು ಬೇಕಾದ್ರೆ ಅವಳು ಹೇಳಿದ್ಲಲ್ಲ, ನಾನು ದೊಡ್ಡ ಕೊರಿಯೋಗ್ರಾಫರ್ ಆಗ್ತೀನಿ ಅಂತ, ಬರ್ಕೊಡ್ತೀನಿ. ಅವಳು ದೊಡ್ಡ ಕೊರಿಯೋಗ್ರಾಫರ್ ಆಗೇ ಆಗ್ತಾಳೆ. ಬರೀ ಕೊರಿಯೋಗ್ರಾಫರ್ ಆಗಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿ ಆಗ್ತಾಳೆ. ಪೂಜಾ, ಏನು ಚಿಂತೆ ಮಾಡಬೇಡ, ಚೆನ್ನಾಗಿ ಡ್ಯಾನ್ಸ್ ಮಾಡು, ಪರ್ಫಾರ್ಮೆನ್ಸ್ ಮಾಡು. ಯಾಕಂದ್ರೆ ಇಡೀ ಕರ್ನಾಟಕದ ಜನತೆ ನಿನ್ನ ಜೊತೆಲಿದ್ದಾರೆ, ಆಯ್ತಾ? ನಾವೆಲ್ಲರೂ ನಿಮ್ಮ ಜೊತೆಲಿದ್ದೀವಿ, ತೊಂದರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಒಳ್ಳೇದಾಗ್ತದೆ. ಸಾರಿ, ನಾನು ಚಿಕ್ಕವಳಿರ್ಬೇಕಾದ್ರೆ ಹಾಗೂ ಇದನ್ನ ಹೇಳಿದ್ದೆ ಅನ್ಕೊಂತೀನಿ. ನಾನು ಚಿಕ್ಕವಳಿರ್ಬೇಕಾದ್ರೂ ನಾವು ಅಕ್ಕಪಕ್ಕ ಮನೆಗೆ ಹೋಗಿ TV ನೋಡ್ತಿದ್ದಾಗ ಅವ್ರ ಟೈಮ್ ಆದ ತಕ್ಷಣ ಕರ್ಟನ್ಸ್ ಹಾಕ್ಬಿಡ್ತಿದ್ರು. ರಚ್ಚು, ಆಯ್ತಾಯ್ತು ಹೋಗಿ ನೀವು ನೋಡಿ ಅಂತ ಹೇಳ್ಬಿಟ್ಟು. ಸೊ ನನ್ನ ಜೀವನದ ಒಂದು ಹಠ, ಇವತ್ತು ಅವ್ರ ಮನೆ ಟಿವಿಗಳಲ್ಲಿ ನಾನು ಬರ್ತೀನಿ, ಅವ್ರ ಮನೇಲಿ ಕೂತ್ಕೊಂಡು ನನ್ನ TV ನೋಡ್ತಾರೆ. ಆ TV ನೋಡದೇ ಇರೋ ನನಗೆ ಗೊತ್ತಿದೆ. ಸೊ ವಿತ್ ಎವ್ರಿಬಡೀಸ್ ಪರ್ಮಿಷನ್ ಇವ್ರ ಮನೆಗೆ ನಾಡಿದ್ದೆ ನಾನು TV ಕಳಿಸ್ತೀನಿ, ಬಹಳ ಅಭಿಮಾನದಿಂದ TV ಕಳಿಸ್ತೀನಿ. ನಿಮ್ಮ ಮಗಳು ಪರ್ಫಾರ್ಮೆನ್ಸ್ ನಿಮ್ಮ ಮನೇಲಿ ಕೂತ್ಕೊಂಡು ನೋಡಿ ಮೇಡಮ್. ನೀವು ಇಡೀ ಕರ್ನಾಟಕ ಚಪ್ಪಾಳೆ ಹೊಡಿಯುತ್ತೆ, ವಿಶ್ವ ಚಪ್ಪಾಳೆ ಹೊಡಿಯುತ್ತೆ. ಅದನ್ನ ನಿಮ್ಮ ಮನೇಲಿರೋ ಟಿವಿಲಿ ಕೂತ್ಕೊಂಡು ನೀವು ನೋಡಿ, ಓಕೆನಾ? ಇದು ನಿಮ್ಮ ತಂಗಿ ಕಡೆಯಿಂದ. ಕಷ್ಟ ಬರೋದು ಯಾರಿಗಿರಿ, ಎಲ್ಲರಿಗೂ ಕಷ್ಟ ಬರುತ್ತೆ, ಬಂದ್ರೇನೆ ಜೀವನ, ಇಲ್ದವ್ರಿಲ್ಲ. ಆ ಕಷ್ಟನ ಇಷ್ಟಪಟ್ಬಿಟ್ರೆ ಆಯ್ತು ಅಷ್ಟೇ. ಆ ಕಷ್ಟ ಎಲ್ಲ ಏನು ಕಷ್ಟ ಅನ್ಸೋದೇ ಇಲ್ಲ. ಶುಡ್ ಗೋ ಆನ್ ವಿತ್ ಇಟ್. ಆ ಮಗುನ ಅದೇ ಹೇಳ್ತಲ್ಲ ನೋಡಿ, ಇವಾಗ ಎಲ್ಲರೂ ಏನತ್ತೆ, ನಾನು ಹಿಂಗ್ ಮಾಡ್ಬೇಕು ಹಂಗ್ ಮಾಡಬೇಕು, ಇಲ್ಲ ಹೀರೋಯಿನ್ ಆಗ್ಬೇಕು, ಇಲ್ಲ ಆ ಮಗು ಏನಂತ ಐ ವಾಂಟ್ ಬಿಕಮ್ ಎ ಕೊರಿಯೋಗ್ರಾಫರ್. ಇವಾಗ ಬಂದಿದ್ದೇನೋ ಡಾನ್ಸ್ಲಿ ಕೊರಿಯೋಗ್ರಾಫಿ ಎಷ್ಟು ಇಂಪಾರ್ಟೆಂಟ್ ನೋಡಿ. ಈ ಶೋಲಿ ಬಂದು ಈ ರೀತಿ ತೋರಿಸಿ ಏನೋ ಎಲ್ಲಾರು 2-3 ಕಣ್ಣೀರ್ ಹಾಕ್ತಾರೆ. ಕಣ್ಣೀರ್ ಹಾಕೋಸ್ಕರ ಅಲ್ಲ ಇದು. ದೇ ಶುಡ್ ಮೈಂಡ್. ಇವಾಗ ಏನಪ್ಪ ಟಿವಿಲಿಲ್ಲ ಹಿಂಗ, ನೋ, ಇಟ್ಸ್ ನಾಟ್ ಫಾರ್ ಕ್ರೈಮ್, ಇಟ್ಸ್ ಅ ಮೋಟಿವೇಶನ್. ಏನ್ ಬೇಕಾದ್ರೆ ಆಗುತ್ತೆ, ಏನ್ ಬೇಕಾದ್ರೆ ಮಾಡ್ಬೋದು. ಪೂಜಾ ಮೂಲಕ ಎಷ್ಟೋ ಜನ ಮಕ್ಕಳು ಕಲ್ತ್ಕೋಬಹುದು. ಯಾಕೆ ನಾವು ಸುಮ್ಮನೆ ಇರಬೇಕು? ಪಾಪ ಅವ್ರ ತಂದೆ ಎಷ್ಟು ಕಷ್ಟಪಡ್ತಾರೆ, ಏನು ಸಾಮಾನ್ಯದ ಕೆಲಸ ಮಾಡ್ತಾರೆ ಅವ್ರ ಅಪ್ಪ. ನಿಜವಾಗ್ಲೂ ಎಷ್ಟು ಮಕ್ಕಳಿಗೋಸ್ಕರ ಏನು ಮಾಡೋದು ಕಮ್ಮಿನೇ ಅದು. ಮಕ್ಕಳಿಗೋಸ್ಕರ ಏನು ಬೇಕಾದ್ರೆ ಮಾಡ್ಬೋದು. ದೇವ್ರ ಕೈ ಹಿಡಿತಾನೆ, ಖಂಡಿತ ಕೈ ಹಿಡಿಯಲ್ಲ. ಕಷ್ಟಪಡ್ತಾನೆ ಕಣೆ, ಅವ್ನು ಏನಾರು ಮಾಡ್ಬೇಕಣೆ ಅಂತ ಬಂದು ಕೈ ಹಿಡಿತಾನೆ ನೋಡು. ಈ ಮಾತು ತಿಳ್ಕೊ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವೀಕ್ DKD ಎಪಿಸೋಡ್ ನಿಮ್ಮ ಮನೇಲಿ ನೋಡೋಣ, ಓಕೆನಾ? ಜಾಲಿ, ಫುಲ್ ಖುಷಿಯಾಗಿರ್ಬೇಕು, ಓಕೆ ಸರ್?
ಅಷ್ಟೇ ಬೀದರ್ಗೆ ಹೋಗಿದ್ದೆ. ಬೀದರಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ನರಸಿಂಹ ದೇವಸ್ಥಾನ ಬಹಳ ಬಹಳ ಹೆಸರುವಾಸಿ. ಜಲದಲ್ಲಿ ಗುಹೆಯಲ್ಲಿ ನಡ್ಕೊಂಡು ಹೋಗಿ ನೀರಲ್ಲಿ ಹೋಗಿ ನರಸಿಂಹನ ದರ್ಶನ ಪಡಿಬೇಕು. ಇವತ್ತು DKDಲಿ ನರಸಿಂಹನ ದರ್ಶನ ಆಗಿದೆ ನಮಗೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮ ಸಿದ್ದೇಗೌಡ್ರಿಗೂ ಹಾಗೂ ದೀಶಲ್ಗೆ ಪ್ಲೀಸ್. DKDಯ ಫಸ್ಟ್ ಕಾಂಪಿಟೇಟಿವ್ ರೌಂಡ್ ಅಲ್ಲಿ ಎಲ್ಲ ಜಡ್ಜಸ್ ನ ಸ್ಟೇಜ್ ಮೇಲೆ ಬರೋ ಹಾಗೆ ಮಾಡಿ ಫೈರ್ ಬ್ರ್ಯಾಂಡ್ ತಗೊಂಡು ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟ್ ಅನ್ನ ತಗೊಂಡಿರೋದು ರುದ್ರ ಮಾಸ್ಟರ್ ಕೊರಿಯೋಗ್ರಫಿಯಲ್ಲಿ ಸಿದ್ದೇಗೌಡ್ರು ಹಾಗೂ ದೀಶಲ್. ಇದು ಯಾರ ಹಾಡಿದು? ಕನ್ನಡಿಗರು ಪೂಜೆ ಮಾಡುವಂತ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹಾಡು. ಅಂಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಭಕ್ತ ಪ್ರಹ್ಲಾದನಾಗಿ ನಟಿಸಿದಂತಹ ಸಿನಿಮಾ. ಅದರಲ್ಲಿ 2 ದೈವ ಶಕ್ತಿಗಳು ಇರುವಂತಹ ಒಂದು ಹಾಡು. ಆ ಶಕ್ತಿ ಇವತ್ತು ನಿಮ್ಮಲ್ಲಿ ನಮ್ಗೆ ಕಾಣಿಸ್ತು ಅಣ್ಣ. ಒಂದು ಕ್ಷಣ ಏನೋ ಅಪ್ಪಾಜಿ ನೋಡ್ದಂಗೆ ಆಗ್ಬಿಡ್ತು. ಈ ಪಾತ್ರ ಮಾಡಿದಷ್ಟು ಈಸಿ ಅಲ್ಲ ಅಣ್ಣ, ನಿಜ. ಸಿದ್ದು ಮೈ ಗಾಡ್ ಫಿನಾಮಿನಲ್ ಮಾಡಿದ್ರು. ದೀಶಲ್ ಮೈ ಗಾಡ್ ಏನು ಹೇಳಿದ್ರು ಈ ಮಗು ಬಗ್ಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಿಜವಲ್ವೇ ಶಿ ವಾಸ್ ಲಯನ್. ಮೈ ಗಾಡ್. ಅಂಡ್ ರುದ್ರ ಮಾಸ್ಟರ್ ಕಂಪೋಸಿಷನ್. ಆಮೇಲೆ ಅಪ್ಪು ಸೇಮ್ ಅಪ್ಪು ತರನೇ ಕಂಡ ನಿಜವಲ್ವೇ. ಮೈ ಗಾಡ್. ನಮ್ಮ DKD ಯುವನ್ ಅಣ್ಣ ಸೋ ಬ್ಯೂಟಿಫುಲ್ ತುಂಬ ಚೆನ್ನಾಗಿತ್ತು. ಆಮೇಲೆ ಒಂದು ಗದೆ ಮಿಸ್ ಆಯಿತು. ಬಟ್ ಅವರು ಅದು ಮಿಸ್ ಆಗಿದ್ದು ಅವರೇ ಗದೆ ಥರ ಇದ್ರು. ಇಟ್ ವಾಸ್ ವಿ ಡಿ ನಾಟ್ ಫೀಲ್ ದಟ್ ಫೀಲಿಂಗ್ ಅಟ್ ಆಲ್. ಐ ಥಿಂಕ್ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಇನ್ ವಾಟ್ ಹ್ಯಾಸ್ ಸೀನ್ ಇನ್ DKD ಅಂತ. ಸತ್ಯವಾಗ್ಲೂ ಹೇಳ್ತೀನಿ, ದೀಶಲ್ ಮೈ ಮೇಲೆ ನರಸಿಂಹಸ್ವಾಮಿ ಬಂದಿರೋ ಥರ ಅನಿಸ್ತು ನನಗೆ. ನರಸಿಂಹಸ್ವಾಮಿನೇ ಬಂದು ಇಷ್ಟು ಕುಣಿದಾಡಿ ಅವನನ್ನು ಸಂಹಾರ ಮಾಡಿ ಲಾಸ್ಟಲ್ಲಿ ಕುತ್ಕೊಂಡಿದ್ದು. ಅದಾದಮೇಲೆ ಪ್ರಹ್ಲಾದ ಬಂದು ಅದೊಂಥರ ಶಾಂತಿ ಮಾಡಿದ್ದು ಹಂಗೆ ಅನಿಸ್ತಿದೆ ನನಗೆ ನಿಜವಾಗ್ಲೂ ಹೇಳ್ತೀನಿ, ಗೂಸ್ ಬಂಪ್ಸ್ ಬಂತು ನನಗೆ. ಮೈ ಜುಮ್ ಅನ್ಸ್ಬಿಡ್ತು. ಸತ್ಯ ಹೇಳ, ನಾನು ಎಷ್ಟು ತಪ್ಕೊಂಡೆ ಅಂದರೆ ನರಸಿಂಹಸ್ವಾಮಿನೇ ತಪ್ಕೊಂಡಂಗೆ ಅಷ್ಟು. ಅಂದರೆ ಸಿಗ್ತಾನೋ ಇಲ್ವೋ ಇನ್ನೊಮ್ಮೆ, ಸಂಪೂರ್ಣವಾಗಿ ನಾನು ನಿಮ್ಮನ್ನು ತಪ್ಕೊಂಡಿದ್ದು. ಯು ಆರ್ ಬ್ಲೆಸ್ಡ್. ಒಂದು ಕಡೆ ಖುಷಿ ಏನು ಗೊತ್ತಾ, ಹೆಣ್ಣು ಹುಡುಗಿಗೆ ಇಷ್ಟೊಂದು ಎನರ್ಜಿ, ಇಷ್ಟು ಜನ ಎಲ್ಲ ಗಂಡು ಮಕ್ಕಳು ಡಾನ್ಸರ್ಸು, ಅದಷ್ಟು ಜನನೂ ಹ್ಯಾಂಡಲ್ ಮಾಡಿದ್ದು ಒಂದು ಹುಡುಗಿ. ದೀಶಲ್ ಯು ಆರ್ ಆಸಮ್. ದೀಶಲ್ ಯು ಆರ್ ಆಸಮ್. ಸತ್ಯವಾಗ್ಲೂ ಹೇಳ್ತೀನಿ, ಇದು ದೀಶಲ್ಗಲ್ಲ ನಾನು ನಮಸ್ಕಾರ ಮಾಡಿದ್ದೀನಿ, ನರಸಿಂಹಸ್ವಾಮಿಗೆ ನಮಸ್ಕಾರ ಮಾಡಿದ್ದು ನಾನು. ಇಲ್ಲಿ ತುಂಬ ಜನ ದೇವ್ರನ್ನ ನಂಬೋರು, ದೇವ್ರನ್ನ ಪೂಜೆ ಮಾಡೋ, ದೇವ್ರನ್ನ ಆರಾಧನೆ ಮಾಡೋರು, ಎಲ್ಲನೂ ದೇವ್ರೆ ಅಂತ ಹೇಳೋರು ಎಷ್ಟೊಂದು ಜನ ಇದ್ದೀವಿ ಇಲ್ಲಿ. ಅವರೆಲ್ಲರೂ ಖಂಡಿತ ಒಪ್ಕೊತಾರೆ ನಾವು ಇವತ್ತು ನೋಡಿದ್ದೆ ನರಸಿಂಹಸ್ವಾಮಿನ ವೇದಿಕೆ ಮೇಲೆ. ಗೌಡ್ರೆ ಧೂಳೆ ನಿಮ್ಮದು ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಮಾಡಿದ್ರಿ. ಪ್ರತಿಯೊಂದು ಲಿಫ್ಟ್ ಆಗಿರ್ಬೋದು, ಪ್ರತಿಯೊಂದು ಫ್ಲಿಪ್ ಆಗಿರ್ಬೋದು, ಅಲ್ಲಿ ಅವ್ರ ಮೇಲೆ ಹೋಗಿ ಲ್ಯಾಂಡ್ ಮಾಡೋದಿದೆಯಲ್ಲ, ಇಟ್ ವಾಸ್ ಆನ್ ಟೈಮಲ್ಲಿತ್ತು. ತುಂಬ ಚೆನ್ನಾಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್, ನಿಮ್ಮ ಆ ಒಂದು ಪಾಸ್ಟರ್ಸ್ ಆಗಿರ್ಬೋದು, ನಿಂತ್ಕೊಳ್ಳೋದು, ಆ್ಯಂಡ್ ನಿಮ್ಮಿಬ್ಬರು ಕಾಂಬಿನೇಷನ್ ಅಂತೂ ಜುಗಲ್ಬಂದಿ ಏನಿತ್ತಲ್ಲ, ಮಾತೇ ಇಲ್ಲ. ಬಟ್ ಇವತ್ತು ನನ್ನ ಕಣ್ಣು ಅಷ್ಟು ಹೋಗಿದೆ ನನ್ನ ಸ್ವಾಮಿ ಮೇಲೆ. ನಮ್ಗೆಲ್ರಿಗೂ ಆಶೀರ್ವಾದ ಮಾಡಿ ಅಷ್ಟೇ.